ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಫಸ್ಟ್ ಚಾಪ್ಟರ್ ನ್ಯೂ ಸಿಲೆಬಸ್ ಅದರಲ್ಲಿ ದ ವಂಡರ್ಫುಲ್ ಆಫ್ ಸೈನ್ಸ್ ಇದರಿಂದ ಟೆಕ್ಸ್ಟ್ ಬುಕ್ ಒಳಗಡೆಯಿಂದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಬಹುವಿಕ ಪ್ರಶ್ನೆಗಳನ್ನು ಮಾಡಿದ್ವಿ. ಅದಕ್ಕೆ ನಾನು ಆನ್ಸರ್ಸನ್ನು ಕೊಟ್ಟಿರಲಿಲ್ಲ. ಇವತ್ತು ನಾನು ಅದರದ್ದು ಆನ್ಸರ್ಸನ್ನು ಕೊಡ್ತಾ ಇದ್ದೀನಿ. ಯಾರು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀರಾ ಅವರು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಆನ್ಸರ್ಸ್ ಕರೆಕ್ಟಾಗಿದೆಯಾ ಅಂತ. ಮತ್ತು ಯಾರು ಎಕ್ಸಾಮ್ಸ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಮತ್ತು CETಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ನೀವು ಸಹ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ದೆನ್ ನಾವು ಸ್ಟಾರ್ಟ್ ದ ಕ್ಲಾಸ್. ಪಾರ್ಟ್ 1 ಮತ್ತು ಪಾರ್ಟ್ 2 ಇತ್ತು. ಲಾಸ್ಟ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೆ. ಸೊ ಆ ಪಾರ್ಟ್ 1 ಪಾರ್ಟ್ 2 ಎರಡರದ್ದು ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಪಾರ್ಟ್ 1ದು MCQ ಆನ್ಸರ್ಸ್. ಫಸ್ಟ್ ಒಂದು ಕ್ವಶನ್ ಏನಿತ್ತು ಅಂದರೆ ರೈಟ್ ದ ಓನ್ಲಿ ಪ್ಲಾನೆಟ್ ಟು ಸಪೋರ್ಟ್ ಲೈಫ್, ಅಂದರೆ ಜೀವನ ನಡೆಸೋದಕ್ಕೆ ಬೇಕಾಗಿರುವಂತಹ ಒಂದೇ ಒಂದು ಗ್ರಹ ಯಾವುದು ಅಂತ ಕ್ವಶನ್ ಕೇಳಿದ್ದೆ. ಅದಕ್ಕೆ ಆಪ್ಷನ್ ಜುಪಿಟರ್, ಅರ್ತ್, ಮಾರ್ಸ್ ಆ್ಯಂಡ್ ನನ್ ಆಫ್ ದೀಸ್ ಅಂತ ಕೊಟ್ಟಿದೆ. ಸೊ ಇದಕ್ಕೆ ಆನ್ಸರ್ ಬಂದು ಬಿ, ಅರ್ತ್. ಜೀವನ ನಡೆಸೋದಕ್ಕೆ ಜೀವಿಗಳು ಇರುವಂತಹ ಒಂದೇ ಒಂದು ಗ್ರಹ ಯಾವುದಪ್ಪ ಅಂದರೆ ಅದು ಭೂಮಿ, ಅರ್ತ್. ದ ಸೆಕೆಂಡ್ ಒನ್, ರೈಟ್ ಅವರ್ ಹೋಮ್ ಪ್ಲಾನೆಟ್, ನಮ್ಮ ಮನೆಯ ಗ್ರಹ ಅಥವಾ ನಮಗೆ ಜೀವಿಸಲು ಸಾಧ್ಯವಿರುವಂತಹ ಗ್ರಹ ಯಾವುದು. ಇದನ್ನು ಟ್ವಿಸ್ಟೆಡ್ ಆಗಿ ಕ್ವಶನ್ ಕೇಳ್ತಾರೆ. ಸೊ ಅದಕ್ಕೆ ಈ ಥರ ಕ್ವಶನ್ ಕೇಳಿದೆ, ರೈಟ್ ಅವರ್ ಹೋಮ್ ಪ್ಲಾನೆಟ್ ಅಂತ. ಅದಕ್ಕೆ ಆಪ್ಷನ್ ಬಂದು ಮಾರ್ಸ್, ಸ್ಯಾಟ್ರನ್, ಮರ್ಕ್ಯುರಿ ಆ್ಯಂಡ್ ಅರ್ತ್ ಅಂತ ಇತ್ತು. ಸೊ ಇದಕ್ಕೂ ಸಹ ನಾವು ಜೀವಿಸಲು ಇರುವಂತಹ ಒಂದೇ ಒಂದು ನಮ್ಮ ಮನೆಯ ಗ್ರಹ ಯಾವುದಪ್ಪ ಅಂದರೆ ಅಥವಾ ನಮ್ಮ ಮನೆಯ ಗ್ರಹ ಅಂತ ಯಾವುದನ್ನು ಕರಿತೀವಿ ಅಂದರೆ ಅದು ಸಹ ಅರ್ತ್. ಆಪ್ಷನ್ ಡಿ ಈಸ್ ದ ಆನ್ಸರ್. Then next go for third question. In which planet plants and animals can survive? ಯಾವ ಗ್ರಹದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಬಲ್ಲದು ಅಂತ ಕ್ವಶನ್ ಕೇಳಿತ್ತು. ಅದಕ್ಕೆ ಆಪ್ಷನ್ನು ವೀನಸ್, ಮಾರ್ಸ್, ಅರ್ತ್, ಆಲ್ ಆಫ್ ದೀಸ್ ಆಪ್ಷನ್ ಇದ್ದಿದ್ದು. ಇದಕ್ಕೂ ಅಷ್ಟೇ ಆನ್ಸರು ಆಪ್ಷನ್ ಸಿ, ಅರ್ತ್. ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿಸಬಲ್ಲಂತಹ ಒಂದೇ ಒಂದು ಗ್ರಹ ಯಾವುದಪ್ಪ ಅಂದರೆ ಅದು ಸಹ ಭೂಮಿ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಆನ್ಸರ್ ಮೂರಕ್ಕೂ ಅರ್ತೆ ಅಂದರೆ ಭೂಮಿನೇ ಆಗಿರುತ್ತೆ, ಆದರೆ ಕ್ವಶನ್ ಮಾತ್ರ ಡಿಫ್ರೆಂಟ್ ಆಗಿತ್ತು. ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಗೋ ಫಾರ್ ಫೋರ್ತ್ ಕ್ವಶನ್. ಇನ್ ಸೈನ್ಸ್ ದ ಚೇಂಜಸ್ ಆಫ್ ಸೀಡ್ ಗ್ರೋ ಇಂಟು, ವಿಜ್ಞಾನದಲ್ಲಿ ವಿಜ್ಞಾನದ ಪ್ರಕಾರ ಅಥವಾ ನಮ್ಮ ಜ್ಞಾನಕ್ಕೆ ತಿಳಿದಂತೆ ಒಂದು ಬೀಜವನ್ನು ನಾವು ಹಾಕಿದ್ರೆ ಭೂಮಿಗೆ ಅದು ಗ್ರೋ ಆಗಿ ಏನಾಗಿ ಪರಿವರ್ತನೆ ಆಗುತ್ತೆ ಅಂದರೆ ಅದು ಬೆಳೆದ ಮೇಲೆ ಒಂದು ಬೀಜವನ್ನು ಭೂಮಿಗೆ ಹಾಕಿದ್ರೆ ಆ ಬೀಜ ಯಾವ ರೂಪಕ್ಕೆ ತಿರುಗುತ್ತೆ. ಫ್ಲವರ್, ಪ್ಲಾಂಟ್, ಲೀಫ್, ಆಲ್ ಆಫ್ ದೀಸ್. ಭೂಮಿಗೆ ಬೀಜವನ್ನು ಹಾಕಿದ್ರೆ ಅದು ಯಾವ ರೂಪಕ್ಕೆ ತಿರುಗುತ್ತೆ? ಅದು ಸಸ್ಯವಾಗಿ, ಪ್ಲಾಂಟ್ ಆಗಿ ಬದಲಾವಣೆ ಆಗುತ್ತೆ. ಫ್ಲವರ್ ಆಗಿ ಡೈರೆಕ್ಟ್ ಫ್ಲವರ್ ಬರಲ್ಲ ಅಥವಾ ಡೈರೆಕ್ಟ್ ಲೀಫು ಬರಲ್ಲ, ಅದು ಗಿಡವಾಗಿ ಫಸ್ಟು ಮೊಳಕೆ ಹೊಡೆಯುತ್ತೆ. ಓಕೆ, ಆಲ್ ಆಫ್ ದೀಸ್ ಅಂತ ಇದೆ, ಆಲ್ ಆಫ್ ದೀಸ್ ಅಲ್ಲ, ಪ್ಲಾಂಟ್ ಈಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ ಫಿಫ್ತ್ ಒನ್. ಎ ಕ್ಯಾಟರ್ಪಿಲ್ಲರ್ ಟ್ರಾನ್ಸ್ಫಾರ್ಮ್ ಇಂಟು ಎ ಬ್ಯೂಟಿಫುಲ್ ಡ್ಯಾಶ್. ಒಂದು ಕ್ಯಾಟರ್ಪಿಲ್ಲರು ಅದು ಬದಲಾವಣೆ, ತನ್ನ ಜೀವಿತಾವಧಿಯ ಬದಲಾವಣೆಯಲ್ಲಿ ಕ್ಯಾಟರ್ಪಿಲ್ಲರ್ ಇದ್ದಂಥದ್ದು ಯಾವ ಹಂತಕ್ಕೆ ಬದಲಾವಣೆ ಆಗುತ್ತೆ ಅಂತ, ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ. ಬಟರ್ಫ್ಲೈ, ಹೌಸ್ ಫ್ಲೈ, ಬಗ್, ಫ್ಲೈ. ಕ್ಯಾಟರ್ಪಿಲ್ಲರು ಬಟರ್ಫ್ಲೈ ಆಗುತ್ತಾ, ಹೌಸ್ ಫ್ಲೈ ಆಗುತ್ತಾ, ಬಗ್ ಆಗುತ್ತಾ ಅಥವಾ ಫ್ಲೈ ಆಗುತ್ತಾ ಅಂತ ಆಪ್ಷನ್ ಕೊಟ್ಟಿದ್ದು. ಇದರಲ್ಲಿ ಆನ್ಸರ್ ಬಂದು ಬಟರ್ಫ್ಲೈ ಆಗುತ್ತೆ. ಕ್ಯಾಟರ್ಪಿಲ್ಲರು ಅದು ಟ್ರಾನ್ಸ್ಫಾರ್ಮ್ ಆಗೋದೆ ಬಟರ್ಫ್ಲೈ ಆಗಿ. ಓಕೆ, ಸೊ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ ಸಿಕ್ಸ್ತ್ ಕ್ವಶನ್. ಎವರಿ ಲಿವಿಂಗ್ ಆರ್ಗಾನಿಸಮ್ಸ್ ಟು ಗ್ರೋ ವಿ ನೀಡ್ ಡ್ಯಾಶ್. ಪ್ರತಿಯೊಂದು ಜೀವಿಸಬೇಕು ಅಥವಾ ಬೆಳವಣಿಗೆ ಆಗಬೇಕು ಅಂದರೆ ನಮಗೆ ಅವಶ್ಯಕವಾಗಿ ಏನು ಬೇಕು ಅಂತ ಆಪ್ಷನ್ ಕೊಟ್ಟಿದ್ದು. ಪ್ಲೇಸ್ ಅಂದರೆ ಜಾಗ ಬೇಕು, ಬಿ ಫುಡ್ ಆಹಾರ ಬೇಕು, ಸಿ ಅನಿಮಲ್ಸ್ ಅಂದರೆ ಪ್ರಾಣಿಗಳಿರಬೇಕು, ಡಿ ನನ್ ಆಫ್ ದೀಸ್ ಯಾವುದೂ ಅಲ್ಲ. ಇದರಲ್ಲಿ ಒಂದು ಜೀವಿ ಬೆಳವಣಿಗೆ ಆಗಬೇಕು, ಬದುಕಬೇಕು ಅಂದರೆ ಏನು ಅವಶ್ಯಕವಾಗಬೇಕು? ಫುಡ್. ಸೊ ಬಿ ಈಸ್ ದ ಆನ್ಸರ್ 6th ಒನ್ಗೆ. ನೆಕ್ಸ್ಟ್ ಗೋ ಫಾರ್ 7th ಒನ್.
ಅಲಾಂಗ್ ವಿತ್ ಫುಡ್ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನೀಡ್ಸ್. ನಮಗೆ ಬದುಕೋದಕ್ಕೆ ಆಹಾರ ಬೇಕು, ಆದರೆ ಅಲಾಂಗ್ ವಿತ್ ಫುಡ್ ಆಹಾರದ ಜೊತೆಗೆ ಪ್ರತಿಯೊಂದು ಜೀವಿಗೆ ಇನ್ನೂ ಒಂದು ಅವಶ್ಯಕವಾಗಿರುತ್ತೆ. ಅದೇನು ಅಂತ ಕ್ವಶನ್ ಕೇಳಿತ್ತು. ಆಪ್ಷನ್ ಬಂದು ಶೆಲ್ಟರ್, ದೆನ್ ಎನಿಮಲ್ಸ್, ವಾಟರ್, ಪ್ಲಾಂಟ್ಸ್ ಅಂತ ಇತ್ತು. ಅದಕ್ಕೆ ಆಪ್ಷನ್ ಬಂದು ವಾಟರ್. ಆಹಾರದ ಜೊತೆಗೆ ನೀರು ಸಹ ಬೇಕಾಗುತ್ತೆ. ಸೊ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ 8th one. ವಾಟರ್ ಈಸ್ ಎ. ನೀರು ಅನ್ನೋದೊಂದು ಏನು? ನೀರು ಅನ್ನುವುದು ಡ್ಯಾಶ್ ಅದೊಂದು. ಅದಕ್ಕೆ ಆಪ್ಷನ್ ಬಂದು ಆಪ್ಷನ್ ಎ ಡಿಲೈಟ್ಫುಲ್ ಸಬ್ಸ್ಟೆನ್ಸ್, ಆಪ್ಷನ್ ಬಿ ಕಲರ್ಫುಲ್ ಸಬ್ಸ್ಟೆನ್ಸ್, ಆಪ್ಷನ್ ಸಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ನೀರು ಅನ್ನೋದು ಒಂದು ಡಿಲೈಟ್ಫುಲ್ ಸಬ್ಸ್ಟೆನ್ಸ್ ಅಂದರೆ ಒಂದು ಸಂತೋಷದಾಯಕ ವಸ್ತು. ಬಿ ಕಲರ್ಫುಲ್ ಸಬ್ಸ್ಟೆನ್ಸ್ ಅಂದರೆ ವರ್ಣರಂಜಿತ ವಸ್ತು. ಸಿ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಅಂದರೆ ಕನ್ನಡದಲ್ಲಿ ಏನಂತಾರೆ ಆರ್ಗ್ಯಾನಿಕ್ಗೆ, ಸಾವಯವ ವಸ್ತು. ಆಪ್ಷನ್ ಡಿ ಆಲ್ ಆಫ್ ದಿಸ್ ಇದೆಲ್ಲವೂ ಅಂತ. ಆದರೆ ನೀರು ಒಂದು ಡಿಲೈಟ್ಫುಲ್ ಸಬ್ಸ್ಟೆನ್ಸ್, ಇದೊಂದು ಸಂತೋಷದಾಯಕ ಸಮೃದ್ಧಿದಾಯಕವಾದಂತಹ ವಸ್ತು. ಸೊ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ 9th question. ವೆನ್ ವಾಟರ್ ಫ್ರೀಸಸ್ ಇಟ್ ಬಿಕಮ್ಸ್. ನೀರನ್ನು ನಾವು ಫ್ರೀಸ್ ಮಾಡಿದಾಗ, ಅದನ್ನು ತಣ್ಣಗಾಗಿಸಿದಾಗ ಏನಾಗುತ್ತೆ? ತುಂಬ ತಣ್ಣಗಾಗಿಸಿದ್ರೆ, ಫ್ರೀಸ್ ಮಾಡಿಸಿದ್ರೆ ಏನಾಗುತ್ತೆ? ಯಾವ ರೂಪಕ್ಕೆ ಬದಲಾವಣೆ ಆಗುತ್ತೆ ಅಂತ. ಆಪ್ಷನ್ ಎ ಬಂದು ಸ್ಟೀಮ್, ಆಪ್ಷನ್ ಬಿ ಐಸ್, ಆಪ್ಷನ್ ಸಿ ವಾಟರ್, ವಾರ್ಮ್ ವಾಟರ್, ಆಪ್ಷನ್ ಡಿ ನನ್ ಆಫ್ ದೀಸ್. ನೀರನ್ನು ತುಂಬ ತಣ್ಣಗಾಗಿಸಿದಾಗ ಅದೇನಾಗುತ್ತೆ? ಸ್ಟೀಮ್ ಆಗಲ್ಲ, ಅದು ಆವಿಯಾಗಲ್ಲ. ಐಸ್ ಅಂದರೆ ಮಂಜುಗೆಡ್ಡೆ. ಆಪ್ಷನ್ ಬಿ ಇಸ್ ದ ಆನ್ಸರ್, ಐಸ್. ಓಕೆ, ನೆಕ್ಸ್ಟ್ ಗೋ ಫಾರ್ 10th question. ವೆನ್ ಐಸ್ ವಿ ಕೂಲ್ ಇಟ್ ಆ್ಯಂಡ್ ಬಾಯ್ಲ್ಸ್ ಆ್ಯಂಡ್ ಇಟ್ ಬಿಕಮ್ಸ್. ನಾವು ಅದೇ ಮಂಜುಗೆಡ್ಡೆಯನ್ನು ತಗೊಂಡು ಕೂಲ್ ಮಾಡಿ ತಣ್ಣಗಾಗಿಸಿ ಮತ್ತೆ ಅದನ್ನು ಬಾಯ್ಲ್ ಮಾಡಿದ್ರೆ ಯಾವ ರೂಪಕ್ಕೆ ಬದಲಾವಣೆ ಆಗುತ್ತೆ ಅಂತ. ಮಂಜುಗೆಡ್ಡೆಯನ್ನು ತಗೊಂಡು ಐಸನ್ನು ತಗೊಂಡು ತಣ್ಣಗೆ ಮಾಡಬೇಕು. ಐಸನ್ನು ತಣ್ಣಗೆ ಮಾಡಿದ್ರೆ ವಾಟರ್ ಆಗುತ್ತೆ. ಓಕೆ, ಆ ವಾಟರನ್ನು ಮತ್ತೆ ಬಾಯ್ಲ್ ಮಾಡಿದ್ರೆ ಏನಾಗುತ್ತೆ? ನಮಗೆ ಯಾವ ರೂಪಕ್ಕೆ ತಿರುಗುತ್ತದೋ? ಇಲ್ಲಿ ಆಪ್ಷನ್ ಬಂದು ಕೋಲ್ಡ್ ವಾಟರ್, ಬಿ ಐಸ್, ಸಿ ಸ್ಟೀಮ್, ಡಿ ಆಲ್ ಆಫ್ ದೀಸ್ ಅಂತ ಇತ್ತು. ಸೊ ಆನ್ಸರ್ ಬಂದು ಆ ನೀರನ್ನು ಮತ್ತೆ ನಾವು ಕುದಿಸಿದ್ರೆ ಸ್ಟೀಮ್ ಆಗುತ್ತೆ, ಆವಿಯಾಗಿ ಹೋಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್, ಸ್ಟೀಮ್. ದೆನ್ ನೆಕ್ಸ್ಟ್ ಗೋ ಫಾರ್ 11th question. ಅಟ್ ನೈಟ್ ವಾಟ್ ವಿ ಕ್ಯಾನ್ ಸಿ ಇನ್ ದ ಸ್ಕೈ. ರಾತ್ರಿ ಸಮಯದಲ್ಲಿ ಆಕಾಶದಲ್ಲಿ ನಾವು ಏನನ್ನ ಕಾಣ್ತೀವಿ? ಆಪ್ಷನ್ ಎ ಸನ್, ಆಪ್ಷನ್ ಬಿ ಮೂನ್, ಆಪ್ಷನ್ ಸಿ ಸ್ಟಾರ್ಸ್, ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ. ಇಲ್ಲಿ ಆಪ್ಷನ್ ಎ ಬಂದು ಸನ್ ಇದೆ, ನಾವು ರಾತ್ರಿ ಹೊತ್ತು ಸೂರ್ಯನ ನೋಡಲ್ಲ. ಆಪ್ಷನ್ ಬಿ ಬಂದು ಮೂನ್ ಇದೆ, ಚಂದ್ರನ ನೋಡ್ತೀವಿ. ಆಪ್ಷನ್ ಸಿ ಬಂದು ಸ್ಟಾರ್ ಇದೆ, ಸ್ಟಾರನ್ನು ನೋಡ್ತೀವಿ. ಸೊ ಡಿ ಇಸ್ ದ ಆನ್ಸರ್, ಬೋತ್ ಬಿ ಆ್ಯಂಡ್ ಸಿ. ಓಕೆ, ಸಿ. ನೆಕ್ಸ್ಟ್ ಗೋ ಫಾರ್ ಲಾಸ್ಟ್ ಕ್ವಶನ್, 12th question. ಇನ್ ದ ಮಾರ್ನಿಂಗ್ ದ ಸ್ಕೈ ವಿ ಲುಕ್. ಅದೇ ಥರ ರಾತ್ರಿ ಹೊತ್ತು ನಾವು ಚಂದ್ರ ಮತ್ತು ನಕ್ಷತ್ರವನ್ನು ನೋಡ್ತೀವಿ. ಅದೇ ಥರ ಬೆಳಗಿನ ಸಮಯದಲ್ಲಿ ನಾವು ಏನನ್ನು ಕಾಣ್ತೀವಿ ಆಕಾಶದಲ್ಲಿ ಅಂತ ಕ್ವಶನ್. ಆಪ್ಷನ್ ಬಂದು ದ ಮೂನ್ ಫಸ್ಟ್ ಒನ್, ಆಪ್ಷನ್ ಬಿ ದ ಸ್ಟಾರ್ಸ್, ಆಪ್ಷನ್ ಸಿ ದ ಸನ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ಇಲ್ಲಿ ನಾವು ಬೆಳಗಿನ ಹೊತ್ತು ಸೂರ್ಯನನ್ನು ನೋಡ್ತೀವಿ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಇದಿಷ್ಟು ಪಾರ್ಟ್ 1ನಲ್ಲಿ ನಾನು ಕೊಟ್ಟಿದ್ದಂತಹ ಕ್ವಶನ್ಗೆ ಆನ್ಸರ್ಸು. ನೀವೊಂದ್ಸಲ ಚೆಕ್ ಮಾಡಿ, ನೀವು ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಒಂದ್ಸಲಿ ರೀಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿ ಗೋ ಫಾರ್ ಪಾರ್ಟ್ 2 ಸೆಕ್ಷನ್. ಪಾರ್ಟ್ 2ನಲ್ಲಿ ನಾನು ಸೇಮ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಮಾಡಿದ್ದೆ. ಅದಕ್ಕೆ ಆನ್ಸರ್ಸನ್ನು ನೀವೇ ಮಾಡಿ ಅಂತಲೂ ಹೇಳಿದ್ದೆ. ಎಷ್ಟು ಜನ ಆನ್ಸರ್ ಮಾಡಿದ್ದೀರಾ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಆನ್ಸರ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಫಸ್ಟ್ ಕ್ವಶನ್ ಈಸ್ ಸೈನ್ಸ್ ಈಸ್ ನಾಟ್ ಜಸ್ಟ್ ಅಬೌಟ್. ವಿಜ್ಞಾನ ಅನ್ನುವುದು ಒಂದು ಡ್ಯಾಶ್ ಅಲ್ಲ ಅಂತ. ಅದೊಂದು ಜಸ್ಟ್ ವಿಜ್ಞಾನ ಅಲ್ಲ ಅನ್ನೋದಕ್ಕೆ ಏನು ಅಂತ. ಮೆಮೊರೈಸಿಂಗ್ ಫ್ಯಾಕ್ಟ್ಸ್, ಆಪ್ಷನ್ ಎ. ಆಪ್ಷನ್ ಬಿ ಡೂಯಿಂಗ್ ಎಕ್ಸ್ಪೆರಿಮೆಂಟ್ಸ್, ಆಪ್ಷನ್ ಸಿ ಇಟ್ ಈಸ್ ಅಬೌಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ಇಲ್ಲಿ ವಿಜ್ಞಾನ ಅನ್ನೋದು ಏನಾಗುತ್ತೆ, ಅದನ್ನು ಮನನ ಮಾಡ್ಕೋಬೇಕಾಗುತ್ತೆ. ಮೆಮೊರೈಸಿಂಗ್ ಫ್ಯಾಕ್ಟ್ಸ್ ಅಂದರೆ ಆ ವಿಷಯವನ್ನು ಮನನ ಮಾಡ್ಕೋಬೇಕಾಗುತ್ತೆ. ಡೂಯಿಂಗ್ ಎಕ್ಸ್ಪೆರಿಮೆಂಟ್ ಆಪ್ಷನ್ ಬಿ ಅಂದರೆ
ಆ ವಿಷಯದ ಬಗ್ಗೆ ನಾವು ಪ್ರಯೋಗ ಮಾಡಬೇಕಾಗುತ್ತೆ. ಸಿ ಇಟ್ ಈಸ್ ಅಬೌಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್, ಅಂದರೆ ಹಂತವಾಗಿ ನಾವು ಅದರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇದೆಲ್ಲವನ್ನ ನಾವು ಸೈನ್ಸ್ ಅಂತೀವಿ. ಸೊ ಅದಕ್ಕೋಸ್ಕರ ವಿಜ್ಞಾನ ಅನ್ನೋದಕ್ಕೆ ಇವೆಲ್ಲವೂ ಇರೋದ್ರಿಂದ ಆಪ್ಷನ್ ಡಿ ಈಸ್ ದ ಆನ್ಸರ್, ಆಲ್ ಆಫ್ ದೀಸ್. ನೆಕ್ಸ್ಟ್ ವಿ ಗೋ ಫಾರ್ ಸೆಕೆಂಡ್ ಕ್ವಶನ್. ದಿ ಸ್ಟೆಪ್ಸ್ ದಟ್ ವಿ ಕ್ಯಾನ್ ಫಾಲೋ ಟು ಫೈಂಡ್ ಆನ್ಸರ್ ಇನ್ ಸೈನ್ಸ್ ಈಸ್. ನಾವು ವಿಜ್ಞಾನದ ಹಂತಗಳನ್ನು ತಿಳ್ಕೋಬೇಕು ಅಂದರೆ ನಾವು ಈ ರೀತಿಯ ಹಂತಗಳನ್ನು, ವಿಜ್ಞಾನದ ಬಗ್ಗೆ ತಿಳ್ಕೊಬೇಕಂದ್ರೆ ಈ ರೀತಿಯ ಹಂತಗಳನ್ನು ನಾವು ಫಾಲೋ ಮಾಡಬೇಕು. ಅದು ಯಾವ ರೀತಿಯ ಹಂತಗಳು ಅಂತ. ಆಪ್ಷನ್ ಎ ಬಂದು ವಿ ಅಬ್ಸರ್ವ್ ಥಿಂಗ್ಸ್, ಆಪ್ಷನ್ ಬಿ ದೆನ್ ವಿ ಗೆಸ್, ಆಪ್ಷನ್ ಸಿ ದೆನ್ ಡೂ ಎಕ್ಸ್ಪೆರಿಮೆಂಟ್ಸ್, ಆಪ್ಷನ್ ಡಿ ಆಲ್ ಆಫ್ ದೀಸ್. ವಿಜ್ಞಾನದ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಮೊದಲನೇ ಆಪ್ಷನ್ ಏನು ಕೊಟ್ಟಿದ್ದಾರೆ, ಫಸ್ಟ್ ಆ ವಸ್ತುವಿನ ಬಗ್ಗೆ ನೀಟಾಗಿ ವೀಕ್ಷಣೆ ಮಾಡಬೇಕು, ಎರಡನೇದು ಗೆಸ್ ಮಾಡಬೇಕು, ಆಪ್ಷನ್ ಸಿ ಬಂದು ಅದರ ಬಗ್ಗೆ ಪ್ರಯೋಗ ಮಾಡಬೇಕು, ಆಪ್ಷನ್ ಡಿ ಬಂದು ಆಲ್ ಆಫ್ ದೀಸ್ ಅಂತ ಇದೆ. ಸೊ ವಿಜ್ಞಾನ ಅಂದರೆ ಇವೆಲ್ಲವೂ ಒಳಗೊಂಡಿರುತ್ತೆ. ಫಸ್ಟ್ ಒಂದು ವಸ್ತುವನ್ನು ನೀಟಾಗಿ ಅಬ್ಸರ್ವ್ ಮಾಡಬೇಕಾಗುತ್ತೆ, ಆಮೇಲೆ ಅದೇನು ಅಂತ ಗೆಸ್ ಮಾಡಬೇಕಾಗುತ್ತೆ, ಅದೆರಡೂ ಆದಮೇಲೆ ಅದರ ಬಗ್ಗೆ ಪ್ರಯೋಗ ಮಾಡಬೇಕಾಗುತ್ತೆ. ಸೊ ಇದಕ್ಕೂ ಸಹ ಆನ್ಸರ್ ಬಂದು ಆಲ್ ಆಫ್ ದೀಸ್. ಓಕೆ, ನೆಕ್ಸ್ಟ್ ವಿ ಗೋ ಫಾರ್ ಥರ್ಡ್ ಕ್ವಶನ್. ಸೈಂಟಿಸ್ಟ್ ಮೀನ್ಸ್, ವಿಜ್ಞಾನಿ ಎಂದರೆ, ವಿಜ್ಞಾನಿ ಅಂದರೆ ಅದೇನು ಅರ್ಥ ಅಂತ, ವಿಜ್ಞಾನಿ ಅಂದ್ರೆ ಏನು ಅಂತ. ಸೈಂಟಿಸ್ಟ್ ಮೀನ್ಸ್ ಆಪ್ಷನ್ ಎ ಬಂದು ಅಬ್ಸರ್ವರ್, ಆಪ್ಷನ್ ಬಿ ಬಂದು ಫಾಲೋ ಸೈಂಟಿಫಿಕ್ ಮೆಥಡ್, ಆಪ್ಷನ್ ಸಿ ಬಂದು ಎಕ್ಸ್ಪೆರಿಮೆಂಟ್ ಈಚ್, ಆಪ್ಷನ್ ಡಿ ಬಂದು ನನ್ ಆಫ್ ದಿಸ್. ಇಲ್ಲಿ ಏನು ವಿಜ್ಞಾನಿ ಅಂದರೆ ಅವರು ಅಬ್ಸರ್ವರ, ಅಂದರೆ ಯಾವಾಗಲೂ ಅಬ್ಸರ್ವ್ ಮಾಡ್ತಾನೆ ಇರ್ತಾರ. ಯಾವಾಗಲೂ ಅಬ್ಸರ್ವ್ ಮಾಡೋರು ಯಾರೋ ಗೆಸ್ ಮಾಡಿ, ಪೊಲೀಸರು, ಸೈಂಟಿಸ್ಟ್ ಅಲ್ಲ. ಆಪ್ಷನ್ ಬಿ ಬಂದು ಫಾಲೋ ಸೈಂಟಿಫಿಕ್ ಮೆಥಡ್, ವಿಜ್ಞಾನಿಗಳು ಏನು ಮಾಡ್ತಾರೆ, ಸೈಂಟಿಫಿಕ್ ಮೆಥಡ್ನ ಯೂಸ್ ಮಾಡ್ತಾರಾ. ಆಪ್ಷನ್ ಸಿ ಬಂದು ಎಕ್ಸ್ಪೆರಿಮೆಂಟ್ ಈಚ್, ಅಂದರೆ ವಿಜ್ಞಾನಿಗಳು ಅಂದ ತಕ್ಷಣ ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡೇ ನೋಡ್ತಾರಾ. ಆಪ್ಷನ್ ಡಿ ಬಂದು ನನ್ ಆಫ್ ದಿಸ್. ಇಲ್ಲೇನು ವಿಜ್ಞಾನಿಗಳು ಅಂದರೆ ಫಾಲೋ ಸೈಂಟಿಫಿಕ್ ಮೆಥಡ್, ಯೂಶುವಲ್ ಆಗಿ ಏನು ಮಾಡ್ತಾರೆ ಅವರು ಸೈಂಟಿಫಿಕ್ ಮೆಥಡನ್ನು ಯೂಸ್ ಮಾಡಿಕೊಂಡು ಆ ವಸ್ತುಗಳ ಬಗ್ಗೆ ತಿಳ್ಕೊಳ್ತಾರೆ. ಅದಕ್ಕೆ ಆಪ್ಷನ್ ಬಿ ಇಸ್ ದ ಆನ್ಸರ್, ಫಾಲೋ ಸೈಂಟಿಫಿಕ್ ಮೆಥಡ್. ಓಕೆ, ನೆಕ್ಸ್ಟ್ ಗೋ ಫಾರ್ ಫೋರ್ತ್ ಕ್ವಶನ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೈಂಟಿಸ್ಟ್, ವಿಜ್ಞಾನಿಗಳ ಗುಣಲಕ್ಷಣ ಏನಾಗಿರುತ್ತೆ ಅಂತ. ಆಸ್ ಕ್ವಶನ್ಸ್, ಫೈಂಡ್ ಔಟ್ ಆನ್ಸರ್ಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿಸ್. ಅವ್ರು ಯಾವಾಗಲೂ ಕ್ವಶನನ್ನು ಕೇಳ್ತಾ ಇರ್ತಾರ, ಮತ್ತು ಆನ್ಸರ್ ತಿಳ್ಕೊಳ್ಳೋದಕ್ಕೆ, ಉತ್ತರವನ್ನು ತಿಳ್ಕೊಳ್ಳೋದಕ್ಕೆ ಹುಡುಕ್ತಾ ಇರ್ತಾರೆ ಉತ್ತರವನ್ನು, ಮತ್ತು ಬೋತ್ ಎ ಅಂಡ್ ಬಿ ಎರಡೂ ಆಗಿರುತ್ತಾ ಅಥವಾ ಯಾವುದೂ ಅಲ್ವಾ ಅಂತ. ಯೂಶಲಿ ಸೈಂಟಿಸ್ಟ್ ಅಂದರೆ ಏನೋ ಅವರು ಕ್ವಶನನ್ನು ಕೇಳ್ತಾ ಇರ್ತಾರೆ ಮತ್ತು ಅದ್ರ ಬಗ್ಗೆ ಆನ್ಸರನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸೊ ಸಿ ಈಸ್ ದ ಆನ್ಸರ್, ಬೋತ್ ಎ ಆ್ಯಂಡ್ ಬಿ. ಓಕೆ, ನೆಕ್ಸ್ಟ್ ಗೋ ಫಾರ್ ಫಿಫ್ತ್ ಕ್ವಶನ್. ಥಿಂಕ್ ಎ ಟೈರ್ ಈಸ್ ಫ್ಲಾಟ್, ವಾಟ್ ವಿ ಡೂ. ಅಂದರೆ ಯೋಚಿಸಿ, ಒಂದು ಟೈರ್, ಸೈಕಲ್ ಟೈರ್ ಇರ್ಬೋದು, ಅದು ಫ್ಲ್ಯಾಟ್ ಆಗಿಬಿಟ್ಟಿದ್ರೆ, ಅದರಲ್ಲಿ ಅಪಚ್ಚೆ ಹೋಗಿದ್ರೆ, ಅದು ಫ್ಲ್ಯಾಟ್ ಆಗಿದ್ರೆ ನೀವೇನು ಮಾಡ್ತೀರಾ. ಆಪ್ಷನ್ ಎ ಬಂದು ಫಿಲ್ ದ ಹೇರ್ ಟು ಟೈರ್, ಆಪ್ಷನ್ ಬಿ ಬಂದು ಫಿಲ್ ವಾಟರ್ ಆನ್ ದ ಹೇರ್, ಆಪ್ಷನ್ ಸಿ ಬಂದು ಫಿಲ್ ಸ್ಯಾಂಡ್ ಆನ್ ದ ಟೈರ್, ಡಿ ನನ್ ಆಫ್ ದೀಸ್. ಒಂದು ಟೈರಲ್ಲಿ ಗಾಳಿ ಇಲ್ಲದೆ ಅದು ಅಪ್ಪಚ್ಚೆ ಆಗಿದ್ರೆ ಅದಕ್ಕೆ ಏನು ತುಂಬೋದಕ್ಕೆ ಪ್ರಯತ್ನ ಪಡ್ತೀರಾ, ನೀರು ತುಂಬೋದಕ್ಕಾ ಅಥವಾ ಮಣ್ಣು ತುಂಬೋದಕ್ಕಾ ಅಥವಾ ಗಾಳಿಯನ್ನು ತುಂಬೋದಕ್ಕಾ, ಯಾವುದು ಅಂತ. ಇಲ್ಲಿ ಆನ್ಸರ್ ಬಂದು ಫಿಲ್ ದ ಹೇರ್ ಟು ಟೈರ್, ಅದಕ್ಕೆ ಗಾಳಿಯನ್ನು ತುಂಬಿಸೋದಕ್ಕೆ ಪ್ರಯತ್ನ ಪಡ್ತೀರಾ. ಸೊ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಗೋ ಫಾರ್ ಸಿಕ್ಸ್ತ್ ಕ್ವಶನ್. ಲರ್ನಿಂಗ್ ಸೈನ್ಸ್ ವಿಲ್ ಡೆವಲಪ್, ವಿಜ್ಞಾನವನ್ನು ಕಲಿಯೋದ್ರಿಂದ ನಮಗೆ ಡೆವಲಪ್ ಆಗೋದು ಏನು, ನಾವು ಯಾವುದರಲ್ಲಿ ಅಭಿವೃದ್ಧಿ ಆಗ್ತೀವಿ ವಿಜ್ಞಾನ ಕಲಿಯೋದ್ರಿಂದ ಅಂತ. ಆಪ್ಷನ್ ಎ ಬಂದು ಅವರ್ ಕೆಪಬಿಲಿಟೀಸ್, ಫೈಂಡಿಂಗ್ ಸೊಲ್ಯೂಷನ್, ಆಪ್ಷನ್ ಸಿ ಬಂದು ಸಾಲ್ವಿಂಗ್ ಮೋರ್ ಮಿಸ್ಟ್ರೀಸ್, ಡಿ ಆಲ್ ಆಫ್ ದೀಸ್. ವಿಜ್ಞಾನದ ಕಲಿಕೆಯಿಂದ ನಮಗೆ ನಮ್ಮ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅವರ್ ಕೆಪಬಿಲಿಟೀಸ್ ಅಂದರೆ ನಮ್ಮ ಜ್ಞಾನದ ಬಗ್ಗೆ ನಮ್ಗೆ ಅರಿವುಂಟಾಗುತ್ತೆ, ಮತ್ತು ನಾವು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು ಅದರಲ್ಲಿರುವಂತಹ ಮಿಸ್ಟ್ರೀಸ್ ಏನು, ಅದರ ಒಳಹೊಕ್ಕು, ಆ ಸಮಸ್ಯೆಯ ಒಳಹೊಕ್ಕು, ಅದರಲ್ಲಿರುವಂತಹ ಮಿಸ್ಟ್ರಿಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಇದೆಲ್ಲವೂ ಆಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ಆನ್ಸರ್, ಆಲ್ ಆಫ್ ದಿಸ್. ಓಕೆ, ನೆಕ್ಸ್ಟ್ ಗೋ ಫಾರ್ ಸೆವೆಂತ್ ಒನ್.
ವಿ ಲರ್ನ್ ಸೈನ್ಸ್ ಹೆಲ್ಪ್ಸ್ ಇನ್ ಅವರ್ ಲೈಫ್ ಲೈಕ್. ನಾವು ವಿಜ್ಞಾನವನ್ನು ಕಲಿಯೋದ್ರಿಂದ ನಮ್ಮ ಜೀವನಕ್ಕೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಕ್ವಶನ್. ಆನ್ಸರ್ ಬಂದು ಇಟ್ ಈಸ್ ಟು ಬಿ ಕ್ಯೂರಿಯಸ್ ಅಬೌಟ್ ಥಿಂಗ್ಸ್. ಆಪ್ಷನ್ ಎ. ಆಪ್ಷನ್ ಬಿ ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಕೀನ್ಲಿ. ಆಪ್ಷನ್ ಸಿ ವಿ ಸ್ಟಾರ್ಟ್ ಪೋಸಿಂಗ್ ಕ್ವಶನ್ಸ್ ಲೈಕ್ ಹೌ, ವೈ ಆ್ಯಂಡ್ ವಾಟ್. ಆಪ್ಷನ್ ಡಿ ಬಂದು ಆಲ್ ಆಫ್ ದಿಸ್. ನಾವು ವಿಜ್ಞಾನನ ಕಲಿಯೋದ್ರಿಂದ ನಮ್ಮ ಜೀವನಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂದರೆ, ನಾವು ಒಂದು ವಸ್ತುವನ್ನು ನೋಡಿದ ತಕ್ಷಣ ಅದನ್ನ ಕ್ಯೂರಿಯಸ್ ಆಗಿ ನೋಡೋದಕ್ಕೆ ಶುರು ಮಾಡ್ತೀವಿ, ತುಂಬ ಕೀನಾಗಿ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಇನ್ನೊಂದು ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಕೀನ್ಲಿ, ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ತುಂಬ ವೀಕ್ಷಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೊಂದು ನಾವು ಪ್ರಶ್ನೆಯನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅದು ಹೇಗೆ, ಇದು ಯಾಕೆ, ಇದು ಹೇಗೆ ಬಂತು, ಇದು ಎಲ್ಲಿ ಬಂತು, ಈ ರೀತಿ ಕ್ವಶನಿಂಗ್ ಕೆಪಾಸಿಟಿ ನಮ್ಮಲ್ಲಿ ಬೆಳೆಯುತ್ತೆ ವಿಜ್ಞಾನದ ಕಲಿಕೆಯಿಂದ. ಇದೆಲ್ಲವೂ ಆಗಿರೋದ್ರಿಂದ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ, ಆಲ್ ಆಫ್ ದಿಸ್. ಓಕೆ, ನೆಕ್ಸ್ಟ್ ವಿ ಗೋ ಫಾರ್ 8th one. ಇನ್ ಅವರ್ ಡೈಲಿ ಲೈಫ್ ವಿ ಫಾಲೋ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಯಾವುದನ್ನು ಮುಂದುವರಿಸ್ತೀವಿ, ಫಾಲೋ ಮಾಡ್ತೀವಿ ಅಂತ. ಆಪ್ಷನ್ ಎ ಬಂದು ಸೈಂಟಿಫಿಕ್ ಮೆಥಡ್. ಆಪ್ಷನ್ ಬಿ ಅವರ್ ಓನ್ ನಾಲೆಡ್ಜ್. ಆಪ್ಷನ್ ಸಿ ಬೋತ್ ಎ ಆ್ಯಂಡ್ ಬಿ. ಆಪ್ಷನ್ ಡಿ ನನ್ ಆಫ್ ದಿಸ್. ಸಾಮಾನ್ಯವಾಗಿ ನಾವು ಒಂದು ದಿನನಿತ್ಯ ಜೀವನದಲ್ಲಿ ಎರಡನ್ನೂ ಫಾಲೋ ಮಾಡ್ತೀವಿ. ಆಪ್ಷನ್ ಎ ಸೈಂಟಿಫಿಕ್ ಮೆಥಡನ್ನು ಫಾಲೋ ಮಾಡ್ತೀವಿ. ಆಪ್ಷನ್ ಬಿ ನಮ್ಮ ಒಳಗಿರುವಂತಹ ಜ್ಞಾನವನ್ನು ಉಪಯೋಗಿಸ್ತೀವಿ. ಸೊ ಅದಕ್ಕೆ ಬೋತ್ ಎ ಆ್ಯಂಡ್ ಬಿ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ 9th one. ಹೌ ವಿ ಗೆಸ್ ದ ಥಿಂಗ್ಸ್ ವಿ ಅಬ್ಸರ್ವ್. ನಾವು ಒಂದು ವಸ್ತುವನ್ನು ನೋಡಿದ ತಕ್ಷಣ ಯಾವ ಥರ ಗೆಸ್ ಮಾಡ್ತೀವಿ ಅಂತ. ಯಾವುದರಿಂದ? ಡೀಪ್ ಅಬ್ಸರ್ವೇಷನ್ ಇಂದನ, ಟು ಅಂಡರ್ಸ್ಟ್ಯಾಂಡ್, ಆಸ್ಕ್ ಕ್ವಶನ್ನ, ಅಥವಾ ನನ್ ಆಫ್ ದಿಸ್. ನಾವು ಒಂದು ವಸ್ತುವನ್ನು ಗೆಸ್ ಮಾಡ್ತೀವಿ ಅಂದರೆ ಯಾವುದರಿಂದ? ಡೀಪ್ ಅಬ್ಸರ್ವೇಷನ್ ಮಾಡಿ ಗೆಸ್ ಮಾಡ್ತೀವಿ ಅಲ್ವಾ. ಅರ್ಥ ಮಾಡ್ಕೊಂಡು ಗೆಸ್ ಮಾಡಲ್ಲ, ಅಥವಾ ಕ್ವಶನ್ನ ಯಾರನ್ನಾರು ಕೇಳಿ ಗೆಸ್ ಮಾಡಲ್ಲ. ಒಂದು ತುಂಬ ವಸ್ತುವನ್ನು ನೋಡಿ ಡೀಪಾಗಿ ಅಬ್ಸರ್ವ್ ಮಾಡಿ ಆಮೇಲೆ ಅದನ್ನು ಗೆಸ್ ಮಾಡ್ತೀವಿ. ಓಕೆ, ಸೊ ಆಪ್ಷನ್ ಎ ಇಸ್ ದ ಆನ್ಸರ್, ಡೀಪ್ ಅಬ್ಸರ್ವೇಷನ್. 10th one. ಹೌ ವಿ ಆಸ್ಕ್ ಕ್ವಶನ್. ನಾವು ಒಂದು ಪ್ರಶ್ನೆಯನ್ನು ಕೇಳ್ತೀವಿ ಅಂದರೆ ಯಾವ ರೀತಿ? ಅಬ್ಸರ್ವೇಷನ್ ಮುಖಾಂತರನ, ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರನ, ಎಕ್ಸ್ಪೆರಿಮೆಂಟ್ ಮುಖಾಂತರನ, ಅಥವಾ ಬೋತ್ ಎ ಆ್ಯಂಡ್ ಸಿ ಇಂದನ ಅಂತ. ಆಪ್ಷನ್ ಬಂದು ಅಬ್ಸರ್ವ್ ಮಾಡ್ತೀವಿ ಫಸ್ಟ್ ಅಲ್ವಾ, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರೆ ನಾವು ಕ್ವಶನ್ನೇ ಕೇಳಲ್ಲ. ಸೊ ಆಪ್ಷನ್ ಬಿ ಬರಲ್ಲ. ಎಕ್ಸ್ಪೆರಿಮೆಂಟ್ ಅಥವಾ ಪ್ರಯೋಗ ಮಾಡ್ತೀವಿ. ಫಸ್ಟು ಅಬ್ಸರ್ವ್ ಮಾಡ್ತೀವಿ ಮತ್ತು ಪ್ರಯೋಗ ಮಾಡ್ತೀವಿ. ಇವೆರಡರಿಂದ ನಾವು ಕ್ವಶನನ್ನು ಕೇಳ್ತೀವಿ. ಎರಡರಲ್ಲೂ ಆನ್ಸರ್ ಸಿಗಲಿಲ್ಲ ಅಂದಾಗ ಕ್ವಶನ್ ಮಾಡ್ತೀವಿ. ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ವಶನ್ನೇ ಕೇಳಲ್ಲ. ಸೊ ಬಿ ಬರಲ್ಲ ಆಪ್ಷನ್ನು. ಸೊ ಬೋತ್ ಎ ಆ್ಯಂಡ್ ಸಿ ಇಸ್ ದ ಆನ್ಸರ್ 10th oneಗೆ, ಡಿ. 11th one. ನ್ಯೂ ಡಿಸ್ಕವರೀಸ್ ಹೆಲ್ಪ್ಸ್. ಹೊಸ ಅನ್ವೇಷಣೆ ಯಾವುದಕ್ಕೆ ಉಪಯೋಗಕ್ಕೆ ಬರುತ್ತೆ? ಹೊಸ ಅನ್ವೇಷಣೆ ಮಾಡೋದ್ರಿಂದ ಏನು ಲಾಭ ಅಂತ. ಚೇಂಜಸ್ ಇನ್ ದ ವರ್ಲ್ಡ್, ವಿ ಗ್ರೋ ಅವರ್ ಸೆಲ್ಫ್, ಬೋತ್ ಎ ಆ್ಯಂಡ್ ಬಿ, ನನ್ ಆಫ್ ದಿಸ್. ಹೊಸ ಅನ್ವೇಷಣೆಗಳನ್ನು ಮಾಡೋದ್ರಿಂದ, ಹೊಸದಾಗಿ ಏನನ್ನಾದರೂ ಕಂಡುಹಿಡಿಯೋದ್ರಿಂದ ನಮಗೆ ಪ್ರಪಂಚದ ಬದಲಾವಣೆ ಉಂಟಾಗುತ್ತೆ. ಎರಡನೇದು ವಿ ಗ್ರೋ ಅವರ್ ಸೆಲ್ಫ್, ನಮ್ಮ ಸ್ವ ಬೆಳವಣಿಗೆಗೆ ಉಪಯೋಗ ಆಗುತ್ತೆ. ಮತ್ತು ಬೋತ್ ಎ ಆ್ಯಂಡ್ ಬಿ ಎರಡೂ, ಹೌದು ಎರಡೂ ಆಗುತ್ತೆ. ನನ್ ಆಫ್ ದಿಸ್ ಇದು ಯಾವುದೂ ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್, ಬೋತ್ ಎ ಆ್ಯಂಡ್ ಬಿ. 12th question. ಇನ್ ಅವರ್ ಡೈಲಿ ಲೈಫ್ ವಿ ಗೋ ಥ್ರೂ ಬೇಸ್ಡ್ ಆನ್. ನಮ್ಮ ದಿನನಿತ್ಯ ಜೀವನ ಯಾವುದರ ಮೇಲೆ ನಡ್ಕೊಂಡು ಹೋಗ್ತಾ ಇದೆ ಅಂತ. ಭೂಮಿ ಮೇಲೆ ಅಂತ ಮಾತ್ರ ಹೇಳ್ಬೇಡಿ, ಯಾವುದರ ಜೊತೆಗೆ ನಾವು ದಿನನಿತ್ಯ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇಲ್ಲಿ ಅರ್ಥ. ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ, ಪ್ರಯೋಗ ಮಾಡ್ಕೊಂಡ, ಇಲ್ಲ ಅಬ್ಸರ್ವೇಷನ್ ಮಾಡ್ಕೊಂಡ, ಥ್ರೂ ಸೈನ್ಸಾ ಅಥವಾ ಆಲ್ ಆಫ್ ದೀಸಾ? ಡೈಲಿ ಪ್ರಯೋಗ ಮಾಡಿ ನೋಡ್ತಾ ಇದ್ದೀವಾ, ಅಥವಾ ಅಬ್ಸರ್ವ್ ಮಾಡ್ತಿದ್ದೀವಾ, ಅಥವಾ ಸೈನ್ಸ್ ಮುಖಾಂತರನ? ಎಲ್ಲವೂ, ಹೌದು ಎಲ್ಲವೂ. ಕೆಲವೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅಡುಗೆನ ಚೆನ್ನಾಗಿ ಬರಲಿಲ್ಲ ಅಂದರೆ ಮಾಡಿ ನೋಡ್ತೀವಿ, ಅದು ಎಕ್ಸ್ಪೆರಿಮೆಂಟೇ. ಅಬ್ಸರ್ವೇಷನ್ ಮಾಡ್ತೀವಿ, ನೋಡ್ತೀವಿ ಒಬ್ರು ಹೇಗೆ ಮಾತಾಡ್ತಾರೆ, ಒಬ್ರು ಹೇಗೆ ನಡ್ಕೊಳ್ತಾರೆ, ಅದನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಅಬ್ಸರ್ವೇಷನ್ ಇಂಪಾರ್ಟೆಂಟು. ಥ್ರೂ ಸೈನ್ಸ್, ಕೆಲವೊಂದು ಸೈನ್ಸ್ ಮುಖಾಂತರನೂ, ಸೈಂಟಿಫಿಕ್ ಮೆಥಡಿಂದನೂ ನಾವು ಜೀವನ ನಡೆಸ್ತಾ ಇರ್ತೀವಿ. ಈಗ ಹಾಲು ಮೊಸರು ಆಗೋದು ಅದೆಲ್ಲ ಸೈಂಟಿಫಿಕ್ ಮೆಥಡೆ. ಸೊ ಇವೆಲ್ಲವೂ ಸೇರೋದ್ರಿಂದ ಆಪ್ಷನ್ ಡಿ, ಆಲ್ ಆಫ್ ದೀಸ್ ಇಸ್ ದ ಆನ್ಸರ್. ಇದಿಷ್ಟು ಪಾರ್ಟ್ 1. ಪಾರ್ಟ್ 2ದು ಕೀ ಆನ್ಸರ್ಸು. ಏನಾದರೂ ಡೌಟ್ಸ್ ಇದ್ದರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೀವು ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಮಾಡಿದರೆ ನನಗೆ ಮೆಸೇಜ್ ಮಾಡಿ, ಯಾರು ಫುಲ್ ಆನ್ಸರ್ ಮಾಡಿದ್ದೀರಾ ಅಂತ. ಐ ವಿಲ್ ಬಿ ಹ್ಯಾಪಿ. ಸೊ share your friends in these videos. It will be help for CET who is preparing on competitive exams and CET, and subscribe my channel. So we see you on next class. Thank you my dear students. Please like, share and subscribe my channel.